ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ, ವಕೀಲರ ಸಂಘ ಮಾಗಡಿ, ವಲಯ ಅರಣ್ಯ ಇಲಾಖೆ ಮಾಗಡಿ ಮತ್ತು ಪುರಸಭೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನದ ಪ್ರಯುಕ್ತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿರವರ ನೇತೃತ್ವದಲ್ಲಿ ನ್ಯಾಯಾಧೀಶರುಗಳಾದ ಶ್ರೀನಿವಾಸ್ ಕೆಆರ್, ಕುಮಾರಿ ರಂಜಿತಾ ಜೆಬಿ, ವಲಯ ಅರಣ್ಯಾಧಿಕಾರಿ ಚೈತ್ರಾ ಜಿಕೆ, ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಮಂಜುನಾಥ್, ತಾಲೂಕು ವಕೀಲರ ಸಂಘದ ಉಪಾಧ್ಯಕ್ಷ ರಾಜಯ್ಯ, ಜಂಟಿ ಕಾರ್ಯದರ್ಶಿ ಸಹನಾ ಪಂಡಿತ್ ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಳು, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಪುರಸಭೆ ಸಿಬ್ಬಂದಿಗಳು ಸೇರಿ ಸಸಿಗಳನ್ನು ನೆಡುವುದರ ಮೂಲಕ ಪರಿಸರ ದಿನಾಚರಣೆ ಆಚರಿಸಲಾಯಿತು.
ಮಾಗಡಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ಅರಣ್ಯ ಇಲಾಖೆಗಳು, ಪುರಸಭೆ ವತಿಯಿಂದ ಇವತ್ತು ನಮ್ಮೆಲ್ಲರ ತಾಯಿ ಅಂತಿರುವ ಪರಿಸರವನ್ನು ರಕ್ಷಣೆ ಮಾಡೋದು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಿದ್ದಾರೆ. ಅದರಲ್ಲಿ ನ್ಯಾಯಾಧೀಶರಾದಂಥ ಮಾನನೀಯ ಎಲ್ಲ ಹಿರಿಯರು ಕೂಡ ಭಾಗವಹಿಸಿದ್ದಾರೆ. ಹಿರಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂಥ ಮಾನನೀಯ ಶ್ರೀ ಸಂದೀಪ್ ರೆಡ್ಡಿ ಸಾಹೇಬ್ರವರು ಪರಿಸರ ದಿನಾಚರಣೆ ಬಗ್ಗೆ ಕುರಿತು ಒಂದೆರಡು ಅನಿಸಿಕೆಯನ್ನು ಹಂಚ್ಕೊಳ್ಬೇಕಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರಗಳು. ಈ ದಿನ ನಾವು ಮಾಗಡಿ ನ್ಯಾಯಾಲಯದ ಆವರಣದಲ್ಲಿ TLSA, ಮಾಗಡಿ ವಕೀಲರ ಸಂಘ, ಸೋಷಿಯಲ್ ಫಾರೆಸ್ಟ್ರಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ತಮಗೆಲ್ರಿಗೂ ಗೊತ್ತಿರೋವಂತೆ ಪ್ರತಿ ವರ್ಷ ನಾವು ವಿಶ್ವ ಪರಿಸರ ದಿನಾಚರಣೆ ಮಾಡಬೇಕಾದ್ರೆ ಗಿಡಗಳನ್ನ ನೆಡೋ ಮೂಲಕ ನಾವೊಂದು ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ. ಆದರೆ ಈ ಸಲ ನಾವು ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಜಾಗ ಕಡಿಮೆ ಇರೋದರಿಂದ ನಾವು ಕಡಿಮೆ ಗಿಡಗಳನ್ನ ನೆಟ್ಟಿದ್ದೀವಿ. ಆದರೆ ಈ ಒಂದು ಗಿಡ ನೆಡೋ ಒಂದು ಕಾರ್ಯಕ್ರಮ ಅಭಿಯಾನನ ನಾವು ಇವತ್ತಿನ ದಿನ ಶುರು ಮಾಡಿದ್ದೀವಿ. ಇಲ್ಲಿ 8 ಗಿಡಗಳನ್ನ ನಾವು ನೆಟ್ಟಿದ್ದೀವಿ. 8ರಿಂದ 9 ಗಿಡಗಳನ್ನ ನೆಟ್ಟಿದ್ದೀವಿ. ಇದೇ ರೀತಿ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ನಾವು ಗಿಡಗಳನ್ನ ನಾವು ನೆಡೋ ಮುಖಾಂತರ ಈ ಒಂದು ತಿಂಗಳಲ್ಲಿ, ಈ ಒಂದು ಪರಿಸರ ದಿನಾಚರಣೆ ಅಂಗವಾಗಿ ಈ ಒಂದು ಜೂನ್ ತಿಂಗಳಲ್ಲಿ ನಾವು ಅತ್ಯಧಿಕವಾಗಿ ಗಿಡಗಳನ್ನ ನೆಟ್ಟು ಈ ಒಂದು ಪರಿಸರನ ಉಳಿಸುವಂಥ ಪ್ರಯತ್ನನ ನಾವು ಮಾಡೋ ನಮ್ಮೊಂದು ಪ್ರಯತ್ನ ನಮ್ಮದೊಂದಿದೆ. ಈ ನಿಟ್ಟಿನಲ್ಲಿ ನಾನು ಹೇಳೋದೇನು ಅಂತಂದರೆ, ನಮ್ಮ ಈ ಪ್ರಪಂಚದಲ್ಲಿ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ಬೋದು, ಅಥವಾ ನಮ್ಮ ಪ್ರಪಂಚದ ಕ್ಲೈಮೇಟ್ ಚೇಂಜಸ್ ಅಂತ ಹೇಳ್ಬೋದು. ಇದಕ್ಕೆಲ್ಲದಕ್ಕೂ ನಾವು ಒಂದೇ ಒಂದು ನಿಟ್ಟಿನಲ್ಲಿ ಅಂದರೆ ಒಂದೇ ಒಂದು ಪರಿಹಾರ ಇರೋದೇನು ಅಂತಂದರೆ ಗಿಡಗಳನ್ನ ಬೆಳೆಸೋದು ಮತ್ತು ನಮ್ಮ ಪರಿಸರನ ಹಾನಿ ಆಗದೇ ಇರೋಂಥ ನೋಡ್ಕೊಳೋವಂಥದ್ದು. ನಮ್ಮ ಮಾಗಡಿ ಚಾರಿತ್ರಿಕ ಹಿನ್ನೆಲೆ ಇದೆ. ಜೊತೆಯಲ್ಲಿ ಮಾಗಡಿಯಲ್ಲಿ ಈಗಲೂ ಗ್ರೀನ್ ಕವರಿಂಗ್ ಹಾಗೆ ಇದೆ. ಆ ಗ್ರೀನ್ ಕವರ್ನ ನಾವು ಉಳಿಸ್ಕೊಬೇಕು ಮತ್ತು ಬೆಳೆಸಲೂಬೇಕು. ಮತ್ತು ನಾವೊಂದು ನಮ್ಮ ಮಾಗಡಿಯಲ್ಲಿ ಒಂದು ಕಲ್ಚರ್ನ ಬೆಳೆಸ್ಕೊಬೇಕಾಗಿದೆ. ಏನದು ಕಲ್ಚರು ಅಂದರೆ, ಪ್ರತಿಯೊಂದು ಮನೆಯಲ್ಲೂ ಒಂದು ಗಿಡನ ಬೆಳೆಸುವಂಥ ಒಂದು ಕಾರ್ಯಕ್ರಮನ ನಾವು ತುಂಬ್ಕೊಬೇಕಾಗಿದೆ. ಯಾಕೆಂದರೆ ಪ್ರತಿಯೊಂದು ಮನೆಗಳಲ್ಲೂ ನಾವು ರಸ್ತೆಗಳಲ್ಲಿ ಹೋದರೆ ಮಾಗಡಿಗಳಲ್ಲಿ ಗಿಡಗಳನ್ನ ಬೆಳೆಸುವಂಥದ್ದು ಕಡಿಮೆ ಆಗ್ತದೆ. ನಮ್ಮದೊಂದು ಕಲ್ಚರು. ಈ ಒಂದು ಕಲ್ಚರ್ನ ನಾವು ಬೆಳೆಸ್ಕೊಬೇಕು. ಅಂದರೆ ಮನೆಗಳಲ್ಲಿ ಹೂವಿನ ಗಿಡಗಳೂ ಇಲ್ಲದೇ ಇರುವಂಥ ಪರಿಸ್ಥಿತಿ ಬರಬಾರ್ದು. ನಮ್ಗೆ ಅಟ್ಲೀಸ್ಟು ನಾವೊಂದು ತೆಂಗಿನ ಮರ ಆದ್ರೂ ಇರುವಂಥ ಒಂದು ಹಳೆ ಕಲ್ಚರ್ ಏನಿತ್ತಲ್ವ ಮಾಗಡಿಯಲ್ಲಿ, ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅಂತ ಅನ್ನೋದು ನನ್ನದೊಂದು. ಪಟ್ಟಣದ ಜನತೆ ಸಾಹೇಬರು ಕರೆ ಕೊಟ್ಟಿದ್ದಾರೆ. ತಮ್ಮ ಮನೆ ಮುಂದೆ ಕನಿಷ್ಠ ಒಂದು ಹೂವಿನ ಸಸಿಯನ್ನಾದರೂ ನೆಟ್ಟು ಬೆಳೆಸ್ಕೊಳ್ಬೇಕು ಅಂತ ಪ್ರಾರ್ಥನೆ. ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ಈ ದಿವಸ ನಾವು ಏನೇನು ಹೇಳ್ಕೊಳ್ಳೋದು ಅಂದರೆ, 2025ನೇಯ ವಿಶ್ವ ಪರಿಸರ ಥೀಮ್ ಏನಂದರೆ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ಸ್ ಅಂತ. ನಾವು ಇವತ್ತು ಪ್ಲಾಸ್ಟಿಕ್ನ ತಡೆಗಟ್ಟಬೇಕು. ಅದರಿಂದ ಎಲ್ಲರೂ ಕೂಡ ಎಲ್ಲಿ ಅಂಗಡಿಗಳಿಗೆ ಹೋಗ್ಬೇಕಾದ್ರೆ ಇದು ಹೋಗ್ಬೇಕಾದ್ರೆ ದಯವಿಟ್ಟು ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ಕೊಳ್ತೀನಿ. ಎರಡನೇದೇನೆಂದರೆ, ಈ ವರ್ಷ ನಮ್ಮ ಮಾಗಡಿ ಸಾಮಾಜಿಕ ಮತ್ತು ಪ್ರಾದೇಶಿಕ ಅರಣ್ಯದಲ್ಲಿ ಟೋಟಲ್ 35,000 ಗಿಡ, ನಮ್ಮಲ್ಲಿ 14,500 ಗಿಡ ಮತ್ತು ಟೆರಿಟರಿ 20,000 ಗಿಡಗಳನ್ನು ರೈತರೊಳಗೆ ಹೋಗ್ಸರ ಬೆಳೆಸಿರ್ತೀವಿ. ದಯವಿಟ್ಟು ನಮ್ಮ ರೈತರುಗಳು ಕೂಡ ಒಂದು RTC ಅಂದರೆ ಪಹಣಿ ಮತ್ತು ಒಂದು ಆಧಾರ್ ಕಾರ್ಡು ಮತ್ತು ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ನ ತಂದು ಕಚೇರಿಗಳಿಗೆ ಬಂದರೆ ನಾವು ಸರ್ಕಾರಿ ರಿಯಾಯಿತಿ ದರ ಫಿಕ್ಸ್ ಮಾಡಿದೆ, ಒಂದು 3 ರೂಪಾಯಿ, ಒಂದು 6 ರೂಪಾಯಿ. ದಯವಿಟ್ಟು ಅದರ ಸೌಲಭ್ಯಗಳನ್ನು ಈ ಮಾಧ್ಯಮದ ಮುಖಾಂತರ ಮತ್ತು ಫೋಟೋ ಮಾಡೋದ್ರೆ ನಾವು ಅದ್ರ ಮುಖಾಂತರ ನಾವು ಕೇಳ್ಕೊಳ್ತೀವಿ. ಎರಡನೇದೇನೆಂದರೆ, ನಿಮ್ಗೆ ಉಪಯುಕ್ತವಾದ ಗಿಡಗಳನ್ನೇ ಬೆಳೆಸಿದ್ದೀವಿ. ನಾವೊಂದು ಬೀಟೆ, ಒನ್ನೆ, ಪ್ರತ್ಯಾಚಂದನ, ಶ್ರೀಗಂಧ, ತೇಗ, ಈ ಥರ ರೈತರೊಳಗೆ ಮುಂದೆ ಎಷ್ಟು ಕಾಸ್ಟ್ಲಿ ಅಂತ ಗಿಡಗಳು, ಅಂಥ ಗಿಡಗಳನ್ನೇ ಕೂಡ ನಾವು ಬೆಳೆಸಿದ್ವಿ. ದಯವಿಟ್ಟು ಈ ವಿಶ್ವ ಪರಿಸರ ದಿನಕ್ಕೆ ಅದೊಂದು ನಾವು ಎಲ್ಲ ಕಡೆ ಹೇಳೋದು, ದಯವಿಟ್ಟು ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀವಿ. ನಾಗರಿಕ ಬಂಧುಗಳಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಪರಿಸರ ನಮಗೆ ಬಹಳ ಅತಿ ಮುಖ್ಯ. ನಾವು ಯಾವ ಪರಿಸರದಲ್ಲಿ ಬೆಳಿತೀವೋ ಆ ರೀತಿ ನಮ್ಮ ಜೀವನ ರೂಢಿಸ್ಕೊಳ್ತೀವಿ. ನಾವು ಹಾಸ್ಪಿಟ್ಲಿಗೆ ಹೋದರೆ 1 ಅವರ್ಗೆ ಆಕ್ಸಿಜನ್ ಹಾಕಿದ್ರೆ 1,000 ರೂಪಾಯಿ ನಮ್ಮ ಹತ್ರ ಬಿಲ್ ಮಾಡ್ತಾರೆ. ಪರಿಸರ ನಮಗೆ ಆಮ್ಲಜನಕನ ಫ್ರೀ ಹಾಕಿರ್ತೀವಿ. ಅದು ನಮ್ಗೆ ಸಿಗಬೇಕು. ನಮ್ಮ ಪೂರ್ವಿಕರೆಲ್ಲ ಹಿಂದೆ ನಾವೆಲ್ಲ ಕಂಡಂಗೆ ಗುಂಡುತೋಪು ಅಂತ ಎಲ್ಲರೂ ಸೇರಿ ಊರಿನವರು ಬೆಳೆಸೋರು. ಊರಿಗೋಸ್ಕರ ಬೇಕು. ಅದು ಆ ಅಕ್ಕಿ ಪಕ್ಷಿಗಳಿಗೆ ಬೇಕು. ಆದರೆ ಆಮ್ಲಜನಕ ಅಥವಾ ಗಾಳಿ ಎಲ್ಲ ಜನಕ್ಕೆ ಸಿಗಬೇಕು. ಸಮಾಜಕ್ಕೆ ಅಥವಾ ಪರಿಸರಕ್ಕೆ ನಾವು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ಕೊಂಡು, ಆ ರೀತಿ ನಾವು ಕೂಡ ಇವತ್ತಾಗಲೇ ನಮ್ಮ ಸಾಹೇಬರು ಹೇಳಿದಂಗೆ ಮನೆಗೊಂದು ಮರ ಅನ್ನೋ ಒಂದು ಕಾನ್ಸೆಪ್ಟು ಎಲ್ರಿಗೂ ಬರಬೇಕು. ಅಟ್ಲೀಸ್ಟ್ ಇಯರ್ಲಿ ಒಂದು ಮರ ಹಾಕಿ ಉಣ್ಬಿಟ್ಟು ಅದಕ್ಕೆ ಫೋಟೋ ತೆಗೆಸ್ಕೊಳ್ಳೋದೆಲ್ಲ ಮುಖ್ಯ. ಅದನ್ನು ಬೆಳೆಸಬೇಕು, ನರಿಷ್ ಮಾಡಬೇಕು. ಅದಕ್ಕೆ ಒಂದು ಮಗುಗೆ ನಾವು ನಮ್ಮ ಪಾಪುನ ಹೆಂಗೆ ನಾವು ಅದನ್ನು ಜಾಗ್ರತೆ ಮಾಡ್ತೇವೋ ಆ ಥರ ಒಂದು ಸೊಸಿ ಉಣಿ ಅದನ್ನು ಕಾಪಾಡೋ ಅಂಥ ಹೊಣೆಗಾರಿಕೆ ಎಲ್ಲ ನಾಗರಿಕರ ಮೇಲಿದೆ.
ಯಾಕೆಂದರೆ ನಾವು ಏನು ನಮ್ಮ ಪೂರ್ವಿಕರಿಂದ ತೊಗೊಂಡ್ವಿ ಅದನ್ನು ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗಬೇಕು. ನಾವು ಸ್ವಲ್ಪ ಐಷಾರಾಮಿ ಜೀವನಕ್ಕೆ ಒಳಪಟ್ಟು ಏನು ಬೆಲೆ ಬಾಳೋ ಮರ ಇತ್ತು ಎಲ್ಲರೂ ಕಡ್ದಾಕ್ಬಿಟ್ಟಿದ್ವಿ. ಕಡಿದ್ಬಿಟ್ಟು ಎಲ್ಲ ನಾವು ಮನೆ ಮಠ ಮಾಡ್ಕೊಂಡು ಎಲ್ಲರನ್ನ ಪರಿಸರ ನಾಶನ ಮಾಡ್ತಾಯಿದ್ದೀವಿ ವಿನಃ ಬೆಳೆಸಲಿಕ್ಕೆ ಯಾರೊಬ್ಬರಿಗೂ ಕೂಡ ಕಾಳಜಿ ಇಲ್ಲ. ಆ ಉದ್ದೇಶದಿಂದ ಮನೆಗೊಂದು ಮರ ಇಯರ್ಲಿ ವರ್ಷಕ್ಕೊಂದು ಬಾರಿ ಒಂದು ಮರನಾದರೂ ಉಣಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಅದು ಅನುಕೂಲ ಆಗುತ್ತೆ. ನಾವೇನು ಹಿಂದೆಗಡೆಯಿಂದ ತಗೊಂಡಿದ್ವಿ ಆ ಋಣ ಮುಂದಕ್ಕೆ ಬಿಟ್ಟು ಹೋಗ್ಬೇಕಾಗತ್ತೆ. ಅದೇ ವಾತಾವರಣ ನಾವೀಗ ಆಲ್ರೆಡಿ ಒಂದು 10-20% ಕೆಡಿಸ್ಬಿಟ್ಟಿದ್ವಿ. ಎಲ್ಲ ಏನು ಬೆಲೆ ಬಾಳೋ ಮರ ಇತ್ತು, ಏನು ಬಲ್ತಿದ್ದ ಮರ ಇತ್ತು, ಹಳೆ ಮರ ಎಲ್ಲ ಕಡ್ದಾಕ್ಬಿಟ್ಟಿದ್ವಿ ನಮ್ಮ ಸ್ವಾರ್ಥಕ್ಕೋಸ್ಕರ. ಹಾಗಾಗಿ ನಾವು ಬೆಳೆಸಬೇಕು. ಈಗಿನ ನಮ್ಮ ಮಕ್ಕಳನ್ನ ನಾವು ಭೂಮಿ ಮೇಲೆ ಕಾಲಿಡೋಕ್ಕೆ ಬಿಡೋಲ್ಲ. ಆ ಮಕ್ಕಳು ಭೂಮಿ ತುಳಿಬೇಕು. ಎಲ್ಲರೂ ಡಾಕ್ಟ್ರ್ ಹೇಳ್ತಾರೆ, ನೀವು ಶುಗರ್ ಇದೆ ಅಂತ ಬರೀ ಕಾಲಲ್ಲಿ ನಡೆದಾಡಿ ನೀವು ಉಳ್ಮೇಲೆ ನಮ್ಮ ತಂದೆ ತಾಯಿಗಳಿಗೆ ಯಾರಿಗೂ ಬರ್ತಿಲ್ಲ. ನಾವೀಗ ಇನ್ನೊಂದು ಕಡೆಯಿಂದ ನಾವೇನು ಸುಖ ಜೀವನಕ್ಕೆ ಒಳಪಡ್ತೀವೋ, ಏನು ಅಪೇಕ್ಷೆ ಪಡ್ತೀವೋ ಅದರಿಂದ ಹಾನಿಗೂ ಒಳಪಡ್ತಾ ಇದ್ದೀವಿ. ನಾವು ಭೂಮಿ ತುಳಿದ್ರೆ ನಮ್ಗೆ ಅದ್ರ ಮೇಲೆ ಪ್ರೀತಿ ಬರ್ತದೆ. ನಾವು ಯಾರ ಜೊತೆ ಒಡನಾಟ ಜಾಸ್ತಿ ಇಟ್ಕೊತೀವೋ ಅದ್ರ ಮೇಲೆ ತಾನಾಗಿ ಪ್ರೀತಿ ಬರ್ತದೆ, ವಿಶ್ವಾಸ ಮೂಡುತ್ತೆ. ನಾವು ಹೊಲದ ಕಡೆಗೆ ಹೋಗಿ ಬರೋದು, ಗಿಡ ನೆಡೋದು, ಅದನ್ನು ಬೆಳೆಸೋದು ನೋಡಿದ್ರೆ ನಮ್ಮ ಮಕ್ಕಳು ಅದನ್ನೇ ಮಾಡ್ತಾರೆ. ಹಾಗಾಗಿ ಮುಂದಿನ ಪೀಳಿಗೆಗೆ ಅದು ಕಲಿಸ್ಕೊಡ್ಬೇಕು. ನಾಗರಿಕ ಬಂಧುಗಳೆಲ್ಲರೂ ಕೂಡ ಮನೆಗೊಂದು ಮರ ವರ್ಷಕ್ಕೊಮ್ಮೆ ಅದನ್ನು ಅಭಿಯಾನನ ಕೈಗೊಳ್ಕೋಬೇಕು ಮತ್ತು ಬೆಳೆಸಬೇಕು. ಮುಂದಿನ ಪೀಳಿಗೆಗೆ ಒಳ್ಳೆಯದನ್ನ ಮಾಡಲಿಕ್ಕೆ ಅಥವಾ ನಾವೇನು ಪಡೆದಿದ್ವಿ ಹಿಂದಿರೋದ್ರಿಂದ ಅದನ್ನು ಮುಂದಕ್ಕೆ ಬಿಟ್ಕೊಟ್ಟು ಹೋಗಲಿಕ್ಕೆ ನಾವು ಕೂಡ ಜವಾಬ್ದಾರರಾಗಿದ್ದೀವಿ ಅಂದ್ಕೊಂಡು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.